ಸಂಘರ್ಷ 8 ತನಿಖೆ. ಕೋಣೆಯೊಳಗೆ ಕೂರಿಸಿ ಕೇಳಿದ ಪ್ರಶ್ನೆಗಳು ಇಷ್ಟೇ ಆಗಿತ್ತು. ನೀನೇಕೆ ನಮ್ಮನ್ನು ಪ್ರಶ್ನೆ ಮಾಡೋದು? ಅರೆ, ನೀನು ಯಾಕೆ ನಮ್ಮನ್ನು ಪ್ರಶ್ನೆ ಮಾಡೋದು? ಸಿಗದ ನ್ಯಾಯಗಳಿಗೆ, ಅಮಾಯಕರ ಕೊಳೆಗಳಿಗೆ, ಬೀದಿಯ ಪ್ರತಿಭಟನೆಗಳಲ್ಲಿ, ಜಾಲತಾಣದ ಮುಖಪುಟಗಳಲ್ಲಿ ನ್ಯಾಯ ಕೇಳಬಾರದಂತೆ. ಪ್ರಶ್ನೆ ಕೇಳದೆ ಇರೋದಾದರೂ ಹೇಗೆ? ಕೊಂದು ತೆಗೆದ್ದು 2 ಅಮಾಯಕ ಮುಗ್ಧ ಜೀವಗಳನ್ನಲ್ಲವೇ? ಆ ಮುಗ್ಧ ಜೀವಗಳಿಗೆ ನ್ಯಾಯ ಸಿಗದೆ ನಾವು ನಿದ್ರಿಸುವುದಾದರೂ ಹೇಗೆ? ಪ್ರಶ್ನೆ ಕೇಳಬಾರದೆಂದಾದರೆ ಪ್ರಶ್ನೆ ಕೇಳುವಂತೆ ಮಾಡಿದ್ಯಾಕೆ? ಆ ಕಿಂಗ್ಪಿನ್ಗಳ ಬಂಧಿಸದೆ ವ್ಯವಸ್ಥೆಗಳ ಮಂಗಾಟ ಬೇಕೆ? ಕೇಸು ಹಾಕಲು ತಡವರಿಕೆ ಯಾಕೆ? ವ್ಯವಸ್ಥೆಯ ಮೇಲಾಧಿಕಾರಿಗಳು ಪ್ರಶ್ನಾತೀತರೆಂದು ಹೇಳೋದಾದರೆ, ಸರ್ಕಾರದ ಮೇಧಾವಿಗಳ ಬೊಟ್ಟು ಮಾಡಬಾರದೆಂದಾದರೆ ಸಂವಿಧಾನ ಉಸಿರಾಡುವುದಾದರೂ ಹೇಗೆ? ಈ ಸಂವಿಧಾನ ಉಸಿರಾಡುವುದಾದರೂ ಹೇಗೆ? ನಿಮ್ಮಿಂದ ನೋಟಿಸು ನೀಡಿ ವಿಚಾರಣೆ ಮಾಡಬಹುದು, ಸುಳ್ಳು ಕೇಸು ಹಾಕಿ ಸಂಕೋಲೆಗಳೊಂದಿಗೆ ಬಂಧಿಸಬಹುದು. ಇನ್ನೇನು ಮಾಡುವಿರಿ ನೀವು? ಅರೆ, ಇನ್ನೇನು ಮಾಡುವಿರಿ ನೀವು? ನೀವು ಅದೇನೇ ಮಾಡಿದರೂ ಪ್ರಶ್ನೆಗಳನ್ನು ಕೇಳುವೆವು. ತಡೆಯಲು ನಿರ್ದೇಶಿಸಿದವರು, ತಡೆದವರು ಉತ್ತರ ನೀಡಲೇಬೇಕು. ನ್ಯಾಯ ಸಿಗಲೇಬೇಕು. ಆ ನ್ಯಾಯ ಸಿಗಲೇಬೇಕು. ಯಾಕೆಂದರೆ ಇದು ನನ್ನ ಇಂಡಿಯಾ, ಇದು ನಮ್ಮೆಲ್ಲರ ಇಂಡಿಯಾ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ 2 ಕೊಲೆಗಳ ನ್ಯಾಯಕ್ಕಾಗಿ ಧ್ವನಿ ಎತ್ತಿದ್ದಕ್ಕಾಗಿ ರಿಯಾಜ್ ಕಡಂಬೂರನ್ನು ಹಲವು ಗಂಟೆಗಳ ಕಾಲ ತನಿಖೆ ನಡೆಸಿದವರೊಂದಿಗೆ ಅವರು ಕೇಳಿರುವಂತಹ ಕವನದ ಸಾಲುಗಳಿವು.